ಈ ಸಂಸಾರದ ವಿಚಾರ ಮಾಡ್ದಿ ಅಂದ್ರೆ ಅದಕ್ಕೆ ವಿಚಾರ ಅಂತ ಶಬ್ದ ಇಲ್ಲ, ಅದಕ್ಕೆ ಅವಿಚಾರ ಅಂತ ಶಬ್ದ ಇದೆ ಅಂತ ಅರ್ಥ. ಅದು ನಿನಗ ಬಂಧನಕ್ಕೆ ಕಾರಣೀಭೂತ ಆಗ್ತದೆ. ಈ ಬಂಧನನ ಬಿಡಿಸೋಳ ಸಲುವಾಗಿನ ಈ ಭೂಮಿಗೆ ಬಂದದ್ದು. ಉಲ್ಟಾ ಈ ಬಂಧನದಲ್ಲಿ ಯಾರು ಹೆಂಗಾರಿರ್ಲಿ, ಅವ ಕೋಟಿಗಟ್ಲಿ ಹೊಡಿತಾನ್ರಿ, ಹಂಗ್ರಿ ಹಿಂಗ್ರಿ ಮತ್ತೋರ ಬಗ್ಗೆ ನೀ ಅನುಕರಣೆ ಮಾಡ್ಕೋತ ಹೋದಿ ಅಂತಂದ್ರ ನಿನ್ನ ಜನ್ಮದು ವ್ಯರ್ಥ ಆಗ್ತದೆ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಬೇರೆಯವ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ಯಾಕೆಂದ್ರ ನಾನು ಬಂದದ್ದು ಒಬ್ಬನೇ, ನಾ ಹೋಗಬೇಕಾದದ್ದು ಒಬ್ಬನೇ. 4-5 ಜನ ಸೇರಿ ಹೋಗ್ತೀರಿ? ಶರೀರ ಬಿಡಬೇಕಾದ್ರೂ ನಾವು ಒಬ್ಬನೇ. ಯಾರೋ ನೀನು ಎಲ್ಲಿಂದ ಬಂದಿ, ಬರುವಾಗ ಇತ್ತೇನೋ ಸಂಗಟ ಮಂದಿ. ಸಂಗಟ ಅಂದ್ರೆ ನಿನ್ನ ಜೊತೆಗೆ ಯಾರಿದ್ರು, ನೀ ಒಬ್ಬನೇ ಬಂದಿದ್ದು. ಅದಕ್ಕೆ ಮನುಷ್ಯನೇ ನೀಂತ ಉತ್ಕೃಷ್ಟ ವಿಚಾರ ಮಾಡು. ಯಾವ ವಿಚಾರ ಮಾಡಿದ್ರೆ ಜಿಸ್ಕಾ ಮನ್ಕಾ ಆಪಾಕ್ ಹೋಯ್, ಅವ ಮನುಷ್ಯನ ಭ್ರಮೆ ಹೊರಟು ಹೋಗ್ಬೇಕು. ಇದು ಯಾವಾಗ ಸಾಧ್ಯ ಅಂತಂದ್ರೆ ನೀ ಜಾಸ್ತಿ ಸಂಸಾರಕ್ಕೆ ಅಂಟ್ಕೊಳ್ದೇ ಇದ್ರ. ಇದಕ್ಕೆ ಶಾಸ್ತ್ರೀಯ ಶಬ್ದ ಇದೆ ನಿರ್ಲಿಪ್ತ. ನೀನು ಜಾಸ್ತಿ ಹಂಗಂತ ಸಂಸಾರ ಬಿಡು ಅಂತ ಹೇಳಿಲ್ಲ ಅವರು. ನಿಮಗೆ ಹೇಳ್ತೀನಿ, ಸಮಸ್ತ ಋಷಿಗಳು, ಅನೇಕ ಶರಣರು, ಸಂತರು ಎಲ್ಲ ಗೃಹಸ್ಥಾಶ್ರಮನೇ ಸ್ವೀಕಾರ ಮಾಡಿದವರು. ಅವರು ಈ ಗೃಹಸ್ಥ ಈ ಸಂಸಾರದ ಮಧ್ಯದಲ್ಲಿ ಇದ್ಕೊಂಡೇ ತಮ್ಮ ನಿತ್ಯ ಜೀವನನ ಜೀವಿಸಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರು. ಅವರಿಗೆ ಋಷಿಗಳಂತಂದ್ರು. ಋತಧ್ವಜ ಮಹಾಋಷಿಗೆ 9 ಜನ ಹೆಣ್ಮಕ್ಳು. ಆದ್ರೆ ಋತಧ್ವಜ ಮಹಾಋಷಿ ಮಹಾಶೇನಾಹ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅವ ಅಗರ್ಭ ಶ್ರೀಮಂತ, ತುಂಬಾ ಪರಿವಾರ, ಆದ್ರೂ ಕೂಡ ಅವ್ರು ಋಷಿಯ ತೇ ಋಷಿ, ಅವ್ರು ಋಷಿಗಳು ಅನ್ಸ್ಕೊಂಡಿದ್ರು. ಯಾಕೆ ಅಂತಂದ್ರ ಇದರ ಜೊತೆಗೆ ಅವರು ಇದ್ದು ಇಲ್ದಂಗಿದ್ರು ಅಂತ ಅರ್ಥ. ನೀ ಸಂಸಾರದಲ್ಲೇ ಮುಳುಗದೆ ಅಂತಂದ್ರೆ ನಿನಗೆ ಸಂಸಾರ ಏನ್ ಮಾಡಲ್ಲ ಅಂತಂದ್ರ ನಿನಗೆ ಉದ್ಧಾರ ಮಾಡಂಗಿಲ್ಲ ಅದು. ಅದಕ್ಕೆ ಆಚಾರ್ಯ ತಮ್ಮ ಒಂದ್ ಕಡೆ ಹೇಳ್ಕೊಂಡು ಬಂದಿದ್ದಾರೆ, ಸಂಸಾರೋಯಂ ಅತಿ ವಿಚಿತ್ರ. ಈ ಸಂಸಾರ ಬಹಳ ವಿಚಿತ್ರ ಇದೆ ಅಂತ. ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂತವ ನಾಸ್ತಿನಿ ಅಂತ. ಯಾರ ಹೆಂಡತಿ, ಯಾರ ಮಕ್ಕಳು, ಯಾರ ಬದುಕು, ಯಾರ ಬಾಳ್ವೆ ಹಂಗಂತ ತಿಳ್ಕೊಂಡೆಲ್ಲ ಬಿಟ್ಟು ಎಲ್ಲರೇ ಪಲಾಯನ ಆಗ್ಬೇಕಂತ ಅರ್ಥಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದ್ರ ಬಗ್ಗೆ ಬುದ್ಧಿ ಕೆಡಿಸ್ಕೋಬೇಡ. ಚೆಲ್ಯಾದ ಚೆಲ್ಲಿ ಬಿಡು, ಹೋಗ್ಯಾನ ಹೋಗ್ಲಿ ಬಿಡು, ಬಂದಾನ ಮುಂದೆ ಬರ್ಲಿ ಬಿಡು, ಅಂದಾನ ಸುಮ್ಮನೆ ಅಂತೀರಿ ಅಲ್ಲಿ ಬಿಡು ಅಂತ. ನನಗೆ ಯಾಕೆ ಅಂತಾರೋ, ನಾ ಯಾಕೆ ಅನ್ಸ್ಕೊಡಿ, ಅಂದಾಗ ಮತ್ತೆ ಬಂತು ನೋಡಿ. ಅಂದಾನ ಅಲ್ಲಿ ಬಿಡೋನಲ್ಲ, ಅವನಿಗೆ ನಾವು ತಿರುಗಿ ಅಂದ್ರೆ ನಮಗೆ ಸಮಾಧಾನ ಆಗ್ತದೆ, ಅಲ್ಲಿವರೆಗೆ ಸಮಾಧಾನ ಆಗಲ್ಲ. ಇಂಥ ಎಲ್ಲವೂ ತಾಳ್ಮೆ ಭಾವನೆಯಿಂದ ಆ ಶಂಭ ಭಗವಂತನ ವಿಚಾರಣೆ ಮಾಡ್ತಾ ಇದ್ರ. ಸದ್ರೂಪ ಚಿದ್ರೂಪ ಆನಂದ ರೂಪವಾದ ಆ ಪರಶಿವನ ವಿಚಾರಣೆ ಮಾಡ್ತಾ ಇದ್ರ. ಪರಶಿವನ ವಿಚಾರ ಮಾಡೋ ಶಬ್ದಕ್ಕೆ ಅರ್ಥ ಏನಿದೆ ಅಂತಂದ್ರೆ ಅಧ್ಯಾತ್ಮದ ವಿಚಾರ. ಅಧ್ಯಾತ್ಮದ ವಿಚಾರ ಅರ್ಥ ಏನಿದೆ ಅಂತಂದ್ರೆ ತನ್ನ 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 ಬದುಕಿನ ವಿಚಾರನ ಹ್ಯಾಂಗ ಇರಬೇಕು, ಏನು ಮಾಡಬೇಕು, ಹ್ಯಾಂಗ ಅನಾಯಾಸವಾಗಿ ನಾ ಶರೀರ ಬಿಡಬೇಕು ಎಂಬುವ ಈ ವಿಚಾರಕ್ಕೆ ಸುವಿಚಾರ ಅಂತ ಕರೀತಾರ ಅಂತ ಅರ್ಥ. ಒಂದು ಸಣ್ಣ ಉದಾಹರಣೆ ಕೇಳಿ ನಿಮ್ಗೆ ಅರ್ಥ ಆಗ್ತದ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನುಷ್ಯನೇ ಈ ಸಂಸಾರದೊಳಗೆ ನೀ ಇದ್ದು ಇಲ್ದಂಗಿರ್ಬೇಕು. ಅರ್ಥ ಆಗ್ತದ? ಏನ್ ಅರ್ಥ ಆಗ್ತದ? ಈ ಸಂಸಾರದೊಳಗ ನಾನು ಇದ್ದು ಇಲ್ದಂಗಿರ್ಬೇಕು. ನಿಮ್ಗೆ ಗುರ್ತಿದೆ, ನೀರಿನ ಮೇಲೆ ಡೋಣಿ ಇರ್ತದ, ಸರಿನೇ. ಡೋಣಿ ಒಳಗೆ ನೀರು ಇತ್ತಂದ್ರ ಏನಾಗ್ತದ? ಯಾರೋ ತೇಲ್ತದ ಅಂತಾರ ನೋಡ್ರಿ, ಏನಾಗ್ತದ? ಮುಣಗ್ತದ. ನಿಜಗುಣ ಪರಮಾನುಬೋಧಿಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಮರದೋಳ್ ಅನಿಲ್ ಅಂತ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಗಿಡದಾಗ ಬೆಂಕಿ ಇದೆ ಅಂತ. ಗಿಡದೊಳಗೆ ಬೆಂಕಿ ಇರೋದ್ರಿಂದ ಗಿಡ ಊರ್ಧ್ವಮುಖವಾಗಿ ಬೆಳೆಯಕ ಸಾಧ್ಯ. ಬೆಂಕಿಯಾಗ ಗಿಡ ಇತ್ತಂದ್ರ ಸುಟ್ಟು ಹೋಗ್ತದೆ. ಹಂಗ ನೀನು ಸಂಸಾರದೊಳಗಿರು, ನಿನ್ನ ಒಳಗ ಸಂಸಾರ ಬೇಡ.
ನೀರಿನ ಮೇಲೆ ಡೋಣಿ ಇರಲಿ, ಡೋಣ್ಯಾಗ ನೀರಿತ್ತಂದ್ರೆ ಹೆಂಗೆ ಮುಣಗ್ತದ ಹಂಗೆ ನೀವು ಮುಣಿಗೆ ಹೋಗ್ತಿ. ಮರದಾಗ ಬೆಂಕಿರು ಸರಿನೇ, ಬೆಂಕಿಯಾಗ ಮರ ಇತ್ತಂದ್ರೆ ಸುಟ್ಟು ಹೋಗ್ತದೆ. ಹಾಗೆ ಮನುಷ್ಯನೇ ನಿನ್ನ ಜೀವನದ ವ್ಯರ್ಥ ಮಾಡ್ಕೊಳ್ತಿ. ಸಂಸಾರದಲ್ಲಿ ಇದ್ದು ಇಲ್ಲದಂಗೆ ಹಂಗೆ ಶರಣರ ಬದುಕು ಹಂಗೆ ಮಾಡಿದ್ರು. ಸಂತ ತುಕಾರಾಮ್ ಆಗಲಿ, ಚೋಖಾಮೇಳ ಆಗಲಿ, ಅನೇಕ ಸಂತರು, ಅನೇಕ ಶರಣರು ಈ ಸಂಸಾರದಲ್ಲಿ ಇದ್ದು ಇಲ್ಲದಂಗಿದ್ರು. ಅದಕ್ಕೆ ಈ ಮಾತನ್ನು ಕೂಡ ಶರಣರು ಹೇಳ್ಕೊಂಡು ಬಂದಿದ್ದಾರೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಹದು ಗುಂಡು, ಮುಳಗಲಿಹದು ಬೆಂಡು. ಅವ್ರು ಹೇಳ್ತಾರೆ ನೋಡ್ರಿ, ಎರಡು ಉದಾಹರಣೆ ಕೊಟ್ಟು ಹೇಳ್ಯಾರ ಅವರು. ಇಂತಪ್ಪ ಸಂಸಾರ ಅಂತ ಹೇಳ್ಯಾರ ಅವರು. ಸಂಸಾರ ಹ್ಯಾಂಗಿದೆ ಅಂತಂದ್ರೆ ನನಗೆ ಬದುಕಾಕೂ ಬಿಡಂಗಿಲ್ಲ, ಮುಂದೆ ಯಾರು ಸಾಯಾಕೂ ಬಿಡಂಗಿಲ್ಲ ಅಂತಾರೆ. ಇದು ನಮಗೆ ಸಾಯಾಕೂ ಬಿಡಂಗಿಲ್ಲ. ಸಾಹಿತ್ಯ ಅಂದ್ರೆ ಯಾಕೆ ಸಾಹಿತ್ಯ ಅಂತಾರೆ, ಬದುಕ್ತಿ ಅಂದ್ರೆ ಯಾಕೆ ಬದುಕು. ಇಂತಪ್ಪ ಸಂಸಾರ ಶರದಿಯ ದಾಟಿಸೋ ಕಾಲಾತ್ಮಕನೇ ಕೂಡಲ ಸಂಗಮ ದೇವ ಅಂತ ಭಗವಂತನಲ್ಲಿ ಅವರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಪುಣ್ಯಾತ್ಮ ಇಂಥವು ಪವಿತ್ರ ಸ್ಥಾನದಲ್ಲಿ ಇವತ್ತು ನಾವು ಏನು ಕಲ್ಕೊಂಡು ಇರಬೇಕು ಅಂತಂದ್ರೆ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಆಗಂಗಾಗ್ತದ, ಮುಂದೆ ಸುಮ್ಮನೆ ಅಂತೀರಿ ಹೋಗಂಗೆ ಹೋಗ್ತದ, ಮತ್ತೆ ಅದ್ರಾಗ ತಲೆ ಕೈ ಆಗ್ತದೆ. ಯಾರೋ ಇಬ್ಬರು ಜಗಳ ಆಡ್ತಿದ್ರಂತ, ಜಗಳ ತಾರಕ್ಕೇರ್ತು. ಇಷ್ಟುವರೆಗೆ ತಾರಕ್ಕೇರ್ತು, ನೋಡೋ ಇವಂದ ನೋಡು ಮತ್ತೊಂದು ಮಾತಾಡಿದೆ ಅಂದ್ರೆ ನಿನ್ನ 64 ಹಲ್ಲೆಲ್ಲ ಉದುರಿಸ್ತೀನಿ ಅಂತಂದ. ಅಲ್ಲಿ ಪಕ್ಕದಲ್ಲಿ ಒಬ್ಬ ನಿಂತಿದ್ದವ ಓಡ್ಕೋತ ಬಂದ, ಏನೋ ಮಾತಾಡ್ತಿ, 64 ಹಲ್ಲು ಇರ್ತಾವ ಅಂತಂದವ. ಪಕ್ಕದಲ್ಲಿದ್ದವ, ನನ್ನ ಗುರ್ತು ನೀ ಬರ್ತಿ ಅಂತ ನಿನಗೆ ಸೇರಿ ಹೇಳಿನಿ ಅಂತಂದವ. ಅಂದ್ರೆ ನಾವು ಬೇರೆಯವ್ರ ಬಗ್ಗೆ ಸುಮ್ಮನೆ ತಲೆ ಕೆಡಿಸ್ಕೋತೇವು. ಸುಮ್ಮನೆ ಒಬ್ಬರು ಮನ್ಯಾಗ ಹೋಗಿ ಕುಂಡ್ರಂಗಿಲ್ಲ, ನಮ್ಮ ಮನೆ ಕಸ ಒಯ್ದು ಅವ್ರ ತಲೆಯಾಗ ಹಾಕಿಬಿಡ್ತೇವೆ. ಒಂದು ದಿವಸ ಅವ್ರು ಬರ್ತಾರ, ಏನು ತೊಗೊಂಡು, ಊಟಕ್ಕೆ ತೊಗೊಂಡಲ್ಲ, ಏನು ತೊಗೊಂಡು ಬರ್ತಾರ, ಅವ್ರ ಮನೆ ಕಸ ಎಲ್ಲ ತರ್ತಾರ. ಅತ್ತೆ ಹಂಗ, ಅವ ಹಿಂಗ, ಮತ್ತೊಬ್ಬ ಹಂಗ, ಹುಡುಗ ಹಂಗ, ನಿಮ್ಗೆ ಕೇಳಿ 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 ತಲೆ ಚಿಟ್ಟು ಅಂದು ಹೋಗ್ತದೆ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಅಂದ್ರೆ ಇದೇನು ಯೋಗ್ಯ ನಿನಗ? ಮತ್ತೆ ಏನು ಮಾಡು, ಶಂಭುಲಿಂಗದ ಸುವಿಚಾರ ಒಂದು ಶಬ್ದ ಇದೆ. ಇದು ಹ್ಯಾಂಗಿರ್ಬೇಕು ಸಂಸಾರದಲ್ಲಿ ಅಂತಂದ್ರೆ ಇದರಲ್ಲಿ ಇದ್ದು ಇಲ್ಲದ